ಬೆಲೆ ಏರಿಕೆ ಜಾಸ್ತಿ ಆಗ್ತಾಯಿತ್ತು. ಇನ್ನೇನು ಸಹಾಯ ಮಾಡಬೇಕು? ಅದಕ್ಕೆ ನಾವು ತೀರ್ಮಾನ ಮಾಡ್ದೋ, ಇದು ಗಂಡಸರು ಕಟ್ತಾ ಇದ್ದು ಬಿಲ್ಲ, ಹೆಂಗಸರ ಬಗ್ಗೆ ನಾವು ಗಮನ ಇಡಬೇಕು ಅಂತೇಳಿ ಹೆಣ್ಣು ಮಕ್ಕಳಿಗೆ ಈ ಮಕ್ಕಳ ಫೀಸ್ಗಾಗಲಿ, ಎಲ್ಲರೂ ಒಂದು ಮನೆ ಖರ್ಚಿಗಾಗಲಿ, ಪದಾರ್ಥಕ್ಕಾಗಲಿ, ಈ ಗ್ಯಾಸ್ಗಾಗಲಿ ಅಂತೇಳಿ ತೀರ್ಮಾನ ಮಾಡಿ 2,000 ರೂಪಾಯಿ ತಿಂಗಳಿಗೆ, ವರ್ಷಕ್ಕೆ 2,000 ರೂಪಾಯಿ ಕೊಡಬೇಕು ಅಂತೇಳಿ ಗೃಹಲಕ್ಷ್ಮಿ ಯೋಜನೆಯನ್ನ ತೆಗೆದುಕೊಂಡು ಬಂದು ಎಲ್ಲರ ಅಕೌಂಟ್ಗೆ, ಯಾರು ಮೀಡಿಯೇಟರ್ ಬೇಡ, ಸಾರಾ ಮಹೇಶು ಬೇಡ, ಕುಮಾರಸ್ವಾಮಿನೂ ಬೇಡ, ಯಾವ ಮೀಡಿಯೇಟರ್ ಇಲ್ಲದೆ ನೇರವಾಗಿ ಅವ್ರ ಅಕೌಂಟ್ಗೆ 2,000 ರೂಪಾಯಿ ಹೋಗಕ್ಕೆ ಮಾಡ್ದೋ. ತಾಯಿ ಬರ್ತಾ ಇದೆಯೋ ಇಲ್ಲ ಹೇಳಿ ನನಗೆ. ನೋಡಿ ಹೆಂಗೆ ಹೇಳ್ತಾ ಇದ್ದಾರೆ. 2,000 ಯೂನಿಟ್ 2,000 ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡ್ದು. ಇದನ್ನು ಕೊಡ್ತಾ ಇದೀವಿ. ಆಮೇಲೆ ಹೆಣ್ಮಕ್ಳು ಪಾಪ ಮಕ್ಕಳು ಮನೆಗೆ ಹೋಗ್ಬೇಕು, ಮಾವನ ಮನೆಗೆ ಹೋಗ್ಬೇಕು, ನಂಟರ ಮನೆಗೆ ಹೋಗ್ಬೇಕು, ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು, ಧರ್ಮಸ್ಥಳಕ್ಕೆ ಹೋಗ್ಬೇಕು, ಕೊಲ್ಲಾರ ಮುಕಾಮಿಗೆ ಹೋಗ್ಬೇಕು, ಬೆಂಗಳೂರಿಗೆ ಹೋಗ್ಬೇಕು, ಬೆಳಗಾಂಗೆ ಹೋಗ್ಬೇಕು, ಎಲ್ಲ ಕಡೆ ಹೋಗ್ಬೇಕು. ಯಾರು ಕಾಸು ಕೊಡೋದು ಬೇಡ. ಸಿದ್ದರಾಮಯ್ಯನವರು ನಾನಿಬ್ರು ಮಾತಾಡ್ಕೊಂಡು, ಪರಮೇಶ್ವರ್ 3 ಜನ, ರಾಹುಲ್ ಗಾಂಧಿ ಅವರು ಹೇಳಿದ್ರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ರು, ಯಾರು ಹೆಣ್ಣು ಮಕ್ಕಳು ರಾಜ್ಯದಲ್ಲಿ, ಈ ದೇಶದಲ್ಲಿ ಎಲ್ಲೂ ಇಲ್ಲ ಇಂಥ ಕಾರ್ಯಕ್ರಮ. ಎಲ್ಲ ಹೆಣ್ಮಕ್ಳು ಕೂಡ ಯಾರ್ಯಾರು ಸರ್ಕಾರಿ ಬಸ್ಸಲ್ಲಿ ಓಡಾಡ್ತಾರೆ ಫ್ರೀ ಅಂತ ತೀರ್ಮಾನ ಮಾಡ್ಬಿಟ್ಟು, ಫ್ರೀ ಅಂತ ತೀರ್ಮಾನ ಮಾಡ್ದು. ಈಗೆಲ್ಲ ಹೆಣ್ಮಕ್ಳು ಎಲ್ಲ ಫ್ರೀಯಾಗಿ ಓಡಾಡ್ತಾ ಇದ್ದಿರ್ತಾರೆ ನಮ್ಮ. ಆಯ್ತು. ಆಮೇಲೆ ಸಿದ್ದರಾಮಯ್ಯನವರು ಮೊದಲನೇ ದಿನನೇ ಹೋದ ಸಂದರ್ಭದಲ್ಲಿ ನಾನು ಹೇಳ್ದಲ್ಲ, 10 kg ಅಕ್ಕಿ ನೀವು ಯಾರು ಹೊಸ್ಕೊಂಡು ಇರಬಾರ್ದು ಅಂತ, ಅದು 4 ಗ್ಯಾರಂಟಿ ಆಯಿತು. 5ನೇ ಗ್ಯಾರಂಟಿ ಯುವಕರಿಗೆ, ವಿದ್ಯಾರ್ಥಿಗಳಿಗೆ, ಯಾರು ಗ್ರಾಜ್ಯುಯೇಟು ಕೆಲಸ ಇಲ್ಲ 2 ವರ್ಷ ಇದನ್ನು ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಅವ್ರಿಗೆ ಸ್ಟೈಫಂಡು, ಅವ್ರಿಗೊಂದು 3,000 ರೂಪಾಯಿ ಕೊಡೋದು, ಗ್ರಾಜ್ಯುಯೇಟ್ಗೆ ಡಿಪ್ಲೊಮಾಗೆ ಮಾಡ್ದು. ಈ 5 ಗ್ಯಾರಂಟಿಗಳನ್ನು ನಾವು ತಂದಿದ್ದೇವೆ. ಕುಮಾರಣ್ಣ ಈ ರಾಜ್ಯದ ಮುಖ್ಯಮಂತ್ರಿ, ಬಿಜೆಪಿಯಿಂದನೂ ಮುಖ್ಯಮಂತ್ರಿ, ನಾವು ಮುಖ್ಯಮಂತ್ರಿ ಮಾಡಿ ಆವತ್ತಿನ ಕಾಲದಲ್ಲಿ ಬಿಜೆಪಿಯಿಂದ ದೂರ ಇಡಬೇಕು ಅಂತ ಮಾಡ್ದು. ನಿಮ್ಮ ಸಾರಾ ಮಹೇಶನೂ ಆಯಿತು. ಅವರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟವ್ರೆ. ಸ್ಟೇಟ್ಮೆಂಟು